ವೀಕ್ಷಕರೇ ನಮಸ್ಕಾರ. ಇವತ್ತು ಭಗವದ್ಗೀತೆಯ 44ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಅರ್ಜುನ ಕೃಷ್ಣನಿಗೆ ಹೇಳುವ ಮಾತಿದು. ಶ್ಲೋಕ ಹೀಗಿದೆ: ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಃ. ಈ ಶ್ಲೋಕದಲ್ಲಿ ಆತ ಬೇರೆ ಏನು ಹೊಸ ವಿಚಾರವನ್ನು ಹೇಳಿಲ್ಲ. ಇದುವರೆಗೆ ಹೇಳಿದ್ದು ಚರ್ವಣವೇ ಇದೆ. ಅಹೋ ಬತ, ಅಹೋ ಅಂದರೆ ಸಂಬೋಧನೆ ಮಾಡೋದು, ಬತ ಹೇಳು, ಸ್ವಜನಂ ಹಂತುಂ ಉದ್ಯತಾಃ, ನಮ್ಮವರನ್ನು ಕೊಲ್ಲಲು ನಾವೀಗ ಏನು ಸಿದ್ಧರಾಗಿದ್ದೇವೆ, ಇಂತಹ ಮಹತ್ ಕಾರ್ಯಂ, ಇಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿ ಅಥವಾ ದೊಡ್ಡ ಕೆಲಸವನ್ನು ಮಾಡಲು ವ್ಯವಸಿತಾಹ, ನಾವೀಗ ಉತ್ಸುಕರಾಗಿರುವ ನಾವು ಈ ರಾಜ್ಯ ಸುಖ ಲೋಭಗಳಿಂದ ಬಂಧುಗಳನ್ನು ಕೊಲ್ಲುವ ಒಂದು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ನಾವೀಗ ಸಿದ್ಧವಾಗಿದ್ದೀವಲ್ಲ, ಇದರಿಂದ ಏನು ಮಹತ್ ಪಾಪ, ತುಂಬ ಪಾಪ ಬರೋದಿಲ್ವಾ ಕೃಷ್ಣ ಅಂತ ಮತ್ತೆ ಕೇಳ್ತಿದ್ದಾನೆ. ಒಂದು ರೀತಿ ವ್ಯಂಗ್ಯವಾಗಿ ಹೇಳ್ತಿದ್ದಾನೆ. ಏನದು ದೊಡ್ಡ ಕೆಲಸ ಮಾಡ್ತಿದ್ದೇವೆ ನಾವು, ಏನು ದೊಡ್ಡ ಕೆಲಸ, ನಮ್ಮವರು ಅಂತ ಸುತ್ತ ಇರೋ ಜನರನ್ನು ಕೊಲ್ಲೋದು. ಇಂತಹ ಇವರನ್ನೆಲ್ಲ ಕೊಂದು ಏನೋ ನಾವು ದೊಡ್ಡ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದೇವಲ್ಲ, ಯಾವುದಕ್ಕೆ? ರಾಜ್ಯ ಸುಖ ಭೋಗ. ಆ ರಾಜ್ಯ ಭೋಗಕ್ಕೋ ಸುಖ ಭೋಗಕ್ಕೋ ಅಥವಾ ಈ ಬೇರೆ ಐಶ್ವರ್ಯಗಳು ಇತ್ಯಾದಿಯ ಭೋಗವನ್ನು ಪಡೆಯೋಣ ಅಂತ ಏನೋ ಒಂದು ನಾವು ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಲ್ಲ, ಅದು ಮಹತ್ ಪಾಪಂ, ತುಂಬ ದೊಡ್ಡ ಪಾಪ ಕಾರ್ಯ ಅಲ್ವಾ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಿದ್ದಾನೆ. ಅಂದರೆ ಅರ್ಜುನ ತನ್ನ ನೈತಿಕ ವಿಚಾರದಲ್ಲಿ ಎಷ್ಟು ಪರಿಪಕ್ವನಾಗಿದ್ದ. ಏನು ಕೆಲಸ ಮಾಡಬೇಕಿದ್ರೂ ಅದರ ಬಾಧ್ಯತೆಗಳನ್ನು, ಅದರ ಮುಂಬರುವ ಪರಿಣಾಮಗಳನ್ನು ಚೆನ್ನಾಗಿ ಯೋಚನೆ ಮಾಡಿ ಕೆಲಸಕ್ಕೆ ಕೈ ಹಾಕಬೇಕಾಗಿರೋದು ಸತ್ಪುರುಷರ ಲಕ್ಷಣ. ಹಾಗಾಗಿ ಆತ ಅದನ್ನೇ ಮಾಡ್ತಿದ್ದಾನೆ. ಅದನ್ನು ಕೇಳೋ ಕ್ರಮ ಮಾತ್ರ, ಏನಪ್ಪ ಇಷ್ಟೆಲ್ಲ ಏನೋ ಮಾಡಿಬಿಡೋಣ ಅಂತ ಹೇಳಿದೆಯಲ್ಲ, ಹೇಳು ಏನು ಇದರಿಂದ ಪಾಪ ಬರಲ್ವಾ ಅನ್ನೋ ಮಾತನ್ನು ಅರ್ಜುನ ಹೇಳ್ತಿದ್ದಾನೆ. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.